ಆತ ನನ್ನನ್ನ ಗರ್ಭಿಣಿ ಮಾಡಿ ಕೈಬಿಟ್ಟ. ಮಗಳಿಗೆ ಅಪ್ಪ ಯಾರು ಅನ್ನೋದೇ ಗೊತ್ತಿಲ್ಲ. ಸುಳ್ಳು ಹೇಳಿ ಆ ವ್ಯಕ್ತಿ ನನ್ನ ಮದುವೆ ಆಗಿದ್ದ. ಹಲೋ ಹಾಯ್ ನಮಸ್ತೆ, ನಾನು ವಾಣಿಶ್ರೀ ಮಾತಾಡ್ತಾ ಇದ್ದೀನಿ. ನಟಿ ವಾಣಿಶ್ರೀ ಕನ್ನಡದ ಹಲವು ಧಾರಾವಾಹಿಗಳು ಮತ್ತು ಸಿನಿಮಾದಲ್ಲಿ ನಟನೆ ಮಾಡಿ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ವಾಣಿಶ್ರೀ ಅವರು ಸದ್ಯಕ್ಕೆ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದು, ಕಿರುತೆರೆ ವೀಕ್ಷಕರಿಗೆ ಇವರು ಚಿರಪರಿಚಿತರಾಗಿದ್ದಾರೆ. ವಾಣಿಶ್ರೀ ಅವರ ಗಂಡ ಯಾರು ಅನ್ನೋ ಕುತೂಹಲ ಹಲವರಿಗೆ ಇದೆ. ಈ ಬಗ್ಗೆ ಮೊದಲ ಬಾರಿಗೆ ವಾಣಿಶ್ರೀ ಅವರು ಮನಬಿಚ್ಚಿ ಮಾತನಾಡಿದ್ದು, ಡಿವೋರ್ಸ್ ಆಗಿದ್ದೇಕೆ ಅನ್ನೋದನ್ನ ಸಹ ರಿವೀಲ್ ಮಾಡಿದ್ದಾರೆ. 90ರ ದಶಕದಲ್ಲಿ ವಾಣಿಶ್ರೀ ಕನ್ನಡ ಸಿನಿಮಾಗಳಲ್ಲಿ ಮಿಂಚಿದ್ರು. ದೂರದರ್ಶನ ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ರು. ಓಂ ಚಿತ್ರದಲ್ಲಿ ಶಿವಣ್ಣನ ಸಹೋದರಿ ಪಾತ್ರದಲ್ಲಿ ನಟನೆ ಮಾಡಿದ್ರು. ಬಳಿಕ ಹೂಮಳೆ, ಸ್ವಸ್ತಿಕ್, ಸ್ಪರ್ಶ ಸೇರಿ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ಸದ್ಯಕ್ಕೆ ಸಂದರ್ಶನವೊಂದರಲ್ಲಿ ವಾಣಿಶ್ರೀ ಅವರು ಮಾತನಾಡಿದ್ದಾರೆ. ತಮ್ಮ ಬಣ್ಣದ ಬದುಕು ಹಾಗೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿದ್ದಾರೆ. ಪೋಷಕರು ನೋಡಿ ಮಾಡಿದ ಮದುವೆ ಜೀವನದಲ್ಲಿ ಸಮಸ್ಯೆ ಎದುರಾದಾಗ ಪತಿಯಿಂದ ದೂರವಾಗಿ ಸ್ವತಂತ್ರವಾಗಿ ಮಗಳನ್ನ ನಾನು ಸಾಕಿ ಬೆಳೆಸಿದ್ದೇನೆ. ಈ ವಿಚಾರವನ್ನ ಸಂದರ್ಶನದಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಅದಾಗ್ಲೇ ಒಂದು ಮದುವೆ ಆಗಿದ್ರು ಸಹ ಸುಳ್ಳನ್ನ ಹೇಳಿ ತಮ್ಮನ್ನ ಆ ವ್ಯಕ್ತಿ ಮದುವೆ ಆಗಿದ್ದ ಅಂತ ಕೂಡ ತಿಳಿಸಿದ್ದಾರೆ. ನನ್ನ ಮಗಳಿಗೆ ಈಗ 21 ವರ್ಷ. ಈವರೆಗೂ ಸಹ ಆಕೆಯ ಮುಖವನ್ನ ನನ್ನ ಮಾಜಿ ಪತಿ ನೋಡಿಲ್ಲ ಅಂತ ವಾಣಿಶ್ರೀ ಅವರು ಹೇಳಿದ್ದಾರೆ. ನಾನು ಕೆಲಸ ಮಾಡೋದಕ್ಕೆ ಆರಂಭಿಸಿದ ದಿನದಿಂದಲೂ ಸಹ ಸ್ವತಂತ್ರ ಮಹಿಳೆಯಾಗೇ ಇದ್ದೇನೆ. ನಾನು ನನ್ನದೇ ಹಣದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡಿದ್ದೇನೆ. ನಾನು ಯಾರೊಟ್ಟಿಗೂ ಸಹ ಪ್ರೀತಿಲಿ ಬಿದ್ದಿಲ್ಲ, ಓಡಿ ಹೋಗ್ಲಿಲ್ಲ, ಅಫೇರ್ಸ್ ಅಂತೂ ಇರಲೇ ಇಲ್ಲ. ನಾನು ಮದುವೆ ಆಗಿದ್ದಂತಹ ವ್ಯಕ್ತಿಯಿಂದ ನನಗೆ ಪ್ರೀತಿ ವಿಶ್ವಾಸ ಅಂತೂ ಸಿಗ್ಲೇ ಇಲ್ಲ. ನನಗೆ ಬಹಳ ನೋವಾಗಿತ್ತು. ನಾನು 5 ತಿಂಗಳ ಗರ್ಭಿಣಿ ಆಗಿದ್ದ ಸಮಯ ಅದು. ಆತನ ವಿರುದ್ಧ ನಾನ್ ಬೇಲಬಲ್ ವಾರೆಂಟ್ ಕೂಡ ಇತ್ತು. ನಮ್ಮ ಮದುವೆಗಿಂತ 2 ವರ್ಷದ ಹಿಂದೆ ಬೇರೊಬ್ಬಳ ಜೊತೆ ಆ ವ್ಯಕ್ತಿಗೆ ಮದುವೆ ಆಗಿದ್ದ ವಿಷಯ ಕೂಡ ನನಗೆ ಗೊತ್ತಾಯಿತು. ಅದೆಲ್ಲ ನನ್ನನ್ನ ತುಂಬಾ ಗಟ್ಟಿಗೊಳಿಸಿತ್ತು ಅಂತ ವಾಣಿಶ್ರೀ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.